ನೆಲದ ಕಥೆಗಳನ್ನು ಬಣ್ಣಿಸೋ ರೀತಿ, ಆ ಮಾತುಗಳಾಗಲಿ, ಪಾತ್ರವನ್ನು ಕಟ್ಟಿಕೊಟ್ಟಿರೋ ರೀತಿಯಾಗಲಿ ಪ್ರತಿಯೊಂದು ತುಂಬ ಅದ್ಭುತವಾಗಿದೆ. ಗುಂಡೇಶಿ ಪಾತ್ರ ಆಗ್ಬೋದು, ಗುಂಡೇಶಿ ತಮ್ಮನ ಪಾತ್ರ ಆಗ್ಬೋದು, ಆ ತಾಯಿ ಆಶಿತಾ ಆಗ್ಬೋದು, ಆ ತಂದೆ ಹೆಸರು ಮರ್ತಿದ್ದೆ ನನಗೆ, ಅವರು ನನ್ನ ಜೊತೆ ನಮಸ್ತೆ ಮೇಡಮಲ್ಲಿ ಆ್ಯಕ್ಟ್ ಮಾಡಿದವರು. ಆ ಪಾತ್ರ ಆಗ್ಬೋದು, ಯದು ಅನ್ನೋ ಪಾತ್ರನ ತುಂಬ ಪುಂಡ ಅಂತ ತೋರಿಸಿರ್ತಾರೆ. ಕೊನೆಗೆ ಅವನೇ ಆ ಮಗುವಿನ ಮನಸ್ಸನ್ನು ಪರಿವರ್ತನೆ ಮಾಡಿ ಬದುಕಬೇಕು ಅನ್ನೋ ಒಂದು ಆಸೆನ ತೋರಿಸುವಂಥ ಒಂದು ಪಾತ್ರ. ದಯಮಾಡಿ ಮತ್ತೊಮ್ಮೆ ಕೇಳ್ತಾ ಇದ್ದೀವಿ, ಬನ್ನಿ ಬಲವಾರ ನೋಡಿ ಹರಸಿ. ಬಹಳಷ್ಟು ಹೃದಯ ಸ್ಪರ್ಶಿ ಸನ್ನಿವೇಶಗಳಿದ್ದಾವೆ. ಬಹಳಷ್ಟು ಅಲ್ಲಿ ತಮಾಷೆಯಾಗಿ ಕೂಡ ಕಥೆಯಲ್ಲಿ ಹೇಳ್ತಾ ಬರ್ತಾರೆ. ಭಾಳ ಸೀರಿಯಸ್ ಆಗಿ ಕೆಲವಾರು ದೃಶ್ಯಗಳಿದೆ, ಅಷ್ಟೇ ಲೈಟಾಗಿ ಒಂದಷ್ಟು ದೃಶ್ಯಗಳು. ಇಡಿಯಾಗಿ ಎಂಟರ್ಟೈನರ್ ಆಗಿ ಈ ಸಿನಿಮಾ ಬಂದಿದೆ. ಭಾಳ ಸಂದೇಶ ಇರುವಂಥ ಸಿನಿಮಾ. ಅಲ್ಲಲ್ಲಿ ಅದೇನು ಸಂದೇಶಕ್ಕೋಸ್ಕರ ಸಂದೇಶ ಹೇಳ್ದಂಗೂ ಇಲ್ಲ, ಎಲ್ಲವೂ ಸೇರಿಕೊಂಡಿದೆ. ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ದಯಮಾಡಿ ನಾಳೆ ರಿಲೀಸ್ ಆಗ್ತಾ ಇದೆ 30ನೇ ತಾರೀಕು. ಎಲ್ಲರೂ ಬಂದು ಥಿಯೇಟ್ರ್ನಲ್ಲಿ ಕೂತ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಅಭ್ಯಾಸ ಜೋರಾಗಿ ಮಾತಾಡಿ ಅಭ್ಯಾಸ ಇಲ್ಲ, ಆದರೂ ಎಲ್ರಿಗೂ ಸಿನಿಮಾ ಚೆನ್ನಾಗಾಯ್ತಾ? ಇಷ್ಟ ಆಯ್ತಾ? ಥ್ಯಾಂಕ್ ಯು. ಇದು ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ. ಹಾಗಾಗಿ ಹೊಸ ತಂಡದ ಜೊತೆ ನಾನು ಸೇರಿಕೊಂಡು ಐ ಆಲ್ಸೋ ಫೆಲ್ಟ್ ರಿಯಲಿ ಯಂಗ್ ಆ್ಯಂಡ್ ನ್ಯೂ. ನಮ್ಮ DOP ಕೂಡ ಇಲ್ಲೇ ಇದ್ದಾರೆ. ಹೊಸ ತಂಡ, ಹೊಸ ಕಲಾವಿದರು ಎಲ್ಲ. ಆ್ಯಂಡ್ ಐ ರಿಯಲಿ ಫೆಲ್ಟ್ ರಿಯಲಿ ಗುಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲಮ್, ಟು ಡೂ ದ ಮ್ಯೂಸಿಕ್ ಫಾರ್ ದಿಸ್. ಆ್ಯಂಡ್ ಐ ಹೋಪ್ ನಿಮಗೆಲ್ರಿಗೂ ಸಂಗೀತ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನೋಡಿ, ನಮ್ಮ ಕುಂಡೇಶ್ ಇಲ್ಲೇ ಇದ್ದಾರೆ, ಕೂಸ್ಡಿಲಿ. ಸೊ ಎಲ್ಲರೂ ದಯವಿಟ್ಟು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಕ್ಕೆ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು 10 ಜನರಿಗೆ ತಿಳಿಸಿ. ನಮ್ಮ ಒಂದು ನಾಳೆ ರಿಲೀಸ್ ಆಗ್ತಾ ಇದೆ ಆಲ್ ಓವರ್ ಕರ್ನಾಟಕ. ಹಾಗಾಗಿ ವಿ ನೀಡ್ ಆಲ್ ಆಫ್ ಯುವರ್ ಸಪೋರ್ಟ್ ಆ್ಯಂಡ್ ಪ್ಲೀಸ್ ಡೂ ಸಪೋರ್ಟ್ ಅಸ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಆ ಚೇಷ್ಟೆಗಳು ಚೈಲ್ಡ್ಹುಡ್ಡಲ್ಲಿ ಅದೆಲ್ಲ ನೆನಪಿಗೆ ಬರುತ್ತೆ. ಬಟ್ ಆ ಇಮೋಷನ್ ಒಂದು ಕಡೆಗೆ, ಐ ಥಿಂಕ್ ಡೈರೆಕ್ಟರ್ ಅವ್ರ ಫಸ್ಟ್ ಫಿಲ್ಮಲ್ಲಿ ತುಂಬ ಬ್ಯೂಟಿಫುಲ್ ಇಮೋಷನ್ಸ್ನ ಇನ್ಕ್ಲೂಡ್ ಮಾಡಿದ್ದಾರೆ. ಒಂದು ಸಿನಿಮಾ ನೋಡ್ತಾ ಇದ್ದರೆ ಆ್ಯಕ್ಚುಲಿ ಸಿನಿಮಾ ನೋಡ್ತಾ ಇದ್ದೀವಿ ಅಂತ ಅನಿಸಲ್ಲ. ಆ ಒಂದು ಊರೊಳಗಡೆ ಆ ಕ್ಯಾರೆಕ್ಟರ್ಗಳ ಜೊತೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ ಅಂತ ಅನಿಸುತ್ತೆ. ತುಂಬ ಕ್ಯೂಟಾಗಿದೆ. ಐ ಥಿಂಕ್ ಅದರಲ್ಲಿ ಇರೋ ಎಲ್ಲರೂ ತುಂಬ ಆ ಕ್ಯಾರೆಕ್ಟರ್ ಥರನೇ ಕಾಣಿಸ್ತಾರೆ. ಅವರು ದ ವೇ ಅವರು ಸಿನಿಮಾ ಪ್ರೆಸೆಂಟ್ ಮಾಡಿರೋ ರೀತಿ ಇರ್ಬೋದು. ಐ ಥಿಂಕ್ ಈ ಸಿನಿಮಾದ ಬಿಗ್ಗೆಸ್ಟ್ ಆ್ಯಸೆಟ್ ಏನು ಅಂದರೆ, ಇದು ಸಿನಿಮಾ ಥರ ಕಾಣಿಸಲ್ಲ ನಿಮಗೆ, ನಿಮ್ಮ ಲೈಫ್ದು ಒಂದು ಪಾರ್ಟ್ ಅನಿಸುತ್ತೆ. ಐ ಥಿಂಕ್ ಅದು ಇವತ್ತಿನ ಸಿನಿಮಾ ಮೇಕಿಂಗಲ್ಲಿ ಅಚೀವ್ ಮಾಡೋದು ನನ್ನ ಪ್ರಕಾರ ಭಾಳ ಕಷ್ಟದ ವಿಷಯ ಅದು. ಐ ಥಿಂಕ್ ಅದನ್ನು ಡೈರೆಕ್ಟರ್ ಫಸ್ಟ್ ಫಿಲ್ಮಲ್ಲೇ ಅಚೀವ್ ಮಾಡಿದ್ದಾರೆ, ವಿಚ್ ಈಸ್ ವೆರಿ ಕಮೆಂಡಬಲ್. ಬಟ್ ವೆರಿ ಕ್ಯೂಟ್ ಫಿಲ್ಮ್, ವೆರಿ ಕ್ಯೂಟ್ ಫಿಲ್ಮ್. ನನಗೆ ತುಂಬಾ ಇಷ್ಟ ಆಯಿತು. ಐ ಥಿಂಕ್ ಈ ಥರ ಸಿನಿಮಾಗಳು ಇವಾಗ ಒಂಥರ ಏನೋ ನೀಡ್ ಆಫ್ ದಿ ಅವರ್. ಇದು ಎಲ್ಲ ಬಂದು ಎಲ್ಲ ಹೇಳ್ತಾರೆ ಏನೋ ನಮಗೆ ಸಿಂಪಲ್ ಕಥೆಗಳು ಬೇಕು ಅಂತ. ಇದೇ ಆ ಸಿಂಪಲ್ ಕತೆ. ಸೊ ಈ ಥರದ ಸಿನಿಮಾಗಳನ್ನ ಥಿಯೇಟ್ರಿಗೆ ಬಂದು ನೋಡಿ ಅಪ್ರಿಷಿಯೇಟ್ ಮಾಡಬೇಕಾಗಿರೋದು. ಆವಾಗಲೇ ಈ ಥರ ಇನ್ನೊಂದಿಷ್ಟು ಎಫರ್ಟ್ಗಳು ಮೇಲೆ ಬರುತ್ತೆ. ಸೊ ದಯವಿಟ್ಟು ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ, ಯಾಕಂದರೆ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು, ಮೊಬೈಲಲ್ಲೋ TVಯಲ್ಲ. ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಇವ್ನು ದರ್ಶನ್ ಸರ್ ಫ್ಯಾನು, ನಾನು ಅಪ್ಪು ಸರ್ ಫ್ಯಾನ್, ಅಲ್ಲ ಇಡೀ ಕನ್ನಡ ಇಂಡಸ್ಟ್ರಿ ಫ್ಯಾನು, ಕನ್ನಡದ ಫ್ಯಾನು. ಸರ್ ಆ್ಯಕ್ಚುಲಿ ಇನ್ನೊಂದು ಓಪನ್ ಆಗಿ ಹೇಳ್ಬೇಕಂದ್ರೆ, ನಿವೇದಿತಾ ಮ್ಯಾಮ್ ಸಖತ್ ಸಪೋರ್ಟ್ ಮಾಡಿದರು. ಶಿವಣ್ಣ ಸಿನಿಮಾ ನೋಡಿದ್ರು, ನಿವೇದಿತಾ ಮ್ಯಾಮ್ ಸಿನಿಮಾ ನೋಡಿದರು. ಅವರೇ ಪ್ರೆಸೆಂಟೇಷನ್ ಮಾಡಬೇಕಾಗಿತ್ತು ಈ ಸಿನಿಮಾಗೆ. ಅದು ತುಂಬ ಆನೆ ಬಲ ಬರ್ತಾಯಿತ್ತು ನಮಗೆ. ಆದರೆ ಏನು ಅಂದರೆ ಶಿವಣ್ಣ ಸರ್ ಬೇರೆ ಸಿನಿಮಾಗಳು ಅಂದರೆ ತಮಿಳ್ ತೆಲುಗು ಸಿನಿಮಾಗಳಲ್ಲಿ ಬ್ಯುಸಿಯಾಗಿರೋದ್ರಿಂದ ಸ್ವಲ್ಪ ಟೈಮ್ ಕೇಳಿದರು, ಒಂದು 3-4 ತಿಂಗಳು ಟೈಮ್ ಆಗುತ್ತೆ ಅಂತ. ನಾವು ಆಲ್ರೆಡಿ ಅಂದರೆ 2023 ನವಂಬರಲ್ಲಿ ಶೂಟಿಂಗ್ ಕಂಪ್ಲೀಟ್ ಆಗಿದ್ದು. ನಮ್ಮೆಲ್ಲರದ್ದು ಕೆರಿಯರ್ ಇತ್ತಲ್ವ, ಪಾಪ ಮಕ್ಕಳು. ನನಗೆ ಎಲ್ಲದಕ್ಕಿಂತ ಹೊಟ್ಟೆ ಉರಿ ಬೇಜಾರು ಏನು ಗೊತ್ತಾ, ಇವ್ರು ಇನ್ನೂ ಸ್ವಲ್ಪ ಚಿಕ್ಕದಾಗಿದ್ರು 2023ರಲ್ಲಿ. ಆ ಟೈಮಲ್ಲಿ ಸಿನಿಮಾ ಬಂದಿದ್ರೆ ಇವ್ರಿಗೊಂದು 10 ಅವಕಾಶಗಳು ಬರ್ತಿತ್ತು ಇಬ್ಬರಿಗೂ. ನನಗೆ ಅಲ್ಲಲ್ಲ ಮಾಸ್ಟರ್ ಮಂಜುನಾಥ್ ಆಗಲಿ, ಮಾಸ್ಟರ್ ಆನಂದ್ ಸರ್ ಆಗಲಿ, ಅವರೆಲ್ಲ ಹೇಗೆ ಅಂದರೆ ವರ್ಷಕ್ಕೆ 10 ಸಿನಿಮಾಗಳು ಮಾಡ್ತಿದ್ರು. ಅವರಿಗೆ ಅಂತ ಬೇಬಿ ಶಾಮಿಲಿ ಆಗಲಿ, ಅವರಿಗೆ ಅಂತ ಫ್ಯಾನ್ ಫಾಲೋಯಿಂಗ್ಸ್ ಇತ್ತು. ಇವರಿಗೂ ಅದು ಆಗಬೇಕಿತ್ತು, ಆಗುತ್ತೇನೋ ನಂಬಿಕೆಲಿದ್ದೀನಿ. ಆದರೆ ಅದೇ ಆವಾಗಲೇ ಆಗಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ಆ ಉದ್ದೇಶಕ್ಕೋಸ್ಕರ ನಾವು ಅದೇ ಈಗ ರಿಲೀಸ್ ಮಾಡ್ತಾಯಿದ್ವಿ. ಸಪೋರ್ಟ್ ಖಂಡಿತ ಇರುತ್ತೆ ಅಂತ. ಒಳ್ಳೆ ಸಿನಿಮಾನ ಯಾವತ್ತೂ ಪ್ರೇಕ್ಷಕರು ಕೈ ಬಿಟ್ಟಿಲ್ಲ, ಕೈ ಬಿಡೋದು ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ನೋಡ್ತಾರೆ, ಖಂಡಿತ ನೋಡ್ತಾರೆ.
ಥರ ಒಂದು ಎನರ್ಜೆಟಿಕ್ ಟೀಮ್ ಅಂತ ನಮ್ಮ ಕುಂಡೇಶಿ ಆಗಲಿ ಕೋಸರಿ ಆಗಲಿ, ಯಾಕಂದರೆ ಈ ಎರಡು ಹೆಸರುಗಳು ತುಂಬಾ ಫೇಮಸ್ ಆಗುತ್ತೆ, ಕರೆಕ್ಟಾ? ಆ್ಯಂಡ್ ರಿಯಲಿ ಫೆಲ್ಟ್ ಹ್ಯಾಪಿ ಟುಡೇ ಟು ಸಿ ದ ರೆಸ್ಪಾನ್ಸ್ ಬಲ್ವಾರ ಸಿನಿಮಾಗೆ. ಆ್ಯಂಡ್ ಐ ಫೀಲ್ ರಿಯಲಿ ಹ್ಯಾಪಿ ಆ್ಯಂಡ್ ಪ್ರೌಡ್ ಟು ಬಿ ಎ ಪಾರ್ಟ್ ಆಫ್ ದಿಸ್ ಫಿಲಮ್. ಆ್ಯಂಡ್ ಇದರಲ್ಲಿ ಒಂದು ಸಾಂಗ್ ಮಾಡಿದ್ದೀವಿ, ಯಾಕೆಂದರೆ ಆಲ್ರೆಡಿ ಶೂಟ್ ಮಾಡಿದ್ದಕ್ಕೆ, ಮತ್ತು ಒಂದು ಪ್ರಾಣಿಗಳ ಜೊತೆ ಒಂದು ಹಸುವಿಗೋಸ್ಕರ ಒಂದು ಲವ್ ಸಾಂಗ್, ಮಕ್ಕಳಿಗೂ ಹಸುವಿಗೂ ಒಂದು ಲವ್ ಸಾಂಗ್ ಮಾಡಿದ್ವಿ. ಅದನ್ನು ಪ್ರಮೋದ್ ಮರವಂತೆ ಅವರು ಬರೆದಿದ್ದಾರೆ, ಹಾಗೂ ತುಂಬ ಯಂಗ್ ಸಿಂಗರ್ಸ್ ಅದು ಸಂಗೀಟ್ ಇವರಿಗೆ ಏಜಿಗೆ ಸೂಟ್ ಆಗುವಂಥದ್ದು. ಸೊ ನೀವೆಲ್ಲ ನೋಡಿದ್ದೀರಾ, ಎಲ್ಲರೂ ಇವತ್ತು ಶಿವಮೊಗ್ಗ, ಮೈಸೂರು ಆ್ಯಂಡ್ ಬೆಂಗಳೂರು ಪ್ರೀಮಿಯರ್ ಶೋ ಅಲ್ಲಿ ಎಲ್ಲರಿಗೂ ಇಷ್ಟ ಆಗಿದೆ. ದಯವಿಟ್ಟು ನಿಮ್ಮ ಮಾಧ್ಯಮ ಮಿತ್ರರಲ್ಲಿ ವಿನಂತಿ, ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ಜನರಿಗೆ ತಲುಪಿಸಿ. ಆ್ಯಂಡ್ ಇವನ್ ಪ್ಲೀಡಿಂಗ್ ಟು ದ ಪೀಪಲ್ ಆಫ್ ಕರ್ನಾಟಕ, ದ ಸಿನಿಮಾ ಲವರ್ಸ್, ಪ್ಲೀಸ್ ಸಪೋರ್ಟ್ ಅವರ್ ಆನೆಸ್ಟ್ ಅಟೆಂಪ್ಟ್. ಆ್ಯಂಡ್ ಎಲ್ಲ ಹೊಸಬರು ಮಾಡಿರುವಂಥ ಸಿನಿಮಾ. ಆ್ಯಂಡ್ ನೀವು ನಮ್ಮ ಕೈ ಹಿಡಿದಿದ್ರೆ ಡೆಫಿನೆಟ್ಲಿ ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಆ್ಯಂಡ್ ದ ಹೋಲ್ ಕ್ರೂ ಕ್ಯಾನ್ ಡೂ ಇವನ್ ಬೆಟರ್. ಈ ಥರ ಸದಭಿರುಚಿಯ ಚಿತ್ರಗಳನ್ನು ಮಾಡೋಕ್ಕೆ 100% ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ಸ್. ಬಲವರ ಅಂಥೇಳಿ ತುಂಬ ಹಾರ್ಟ್ ಟಚಿಂಗ್ ಸಿನಿಮಾ. ಹಳ್ಳಿ ನೆನಪಾಯಿತು, ಹಳ್ಳಿ ಫ್ಲ್ಯಾಶ್ ಬ್ಯಾಕ್ ಹೋದ್ವಿ. ನಾವೆಲ್ಲ ಹಳ್ಳಿಲಿದ್ದ ಹೇಗಿದ್ವಿ ಅನ್ನೋದು ಒಂದು ವಾತಾವರಣ ಇತ್ತು ಆ ಸಿನಿಮಾದಲ್ಲಿ. ಒಂದು ಸಿಂಪಲ್ ಕತೆ, ಒಂದೇ ಎಳೆ ಸಿಂಪಲ್ ಲೈನ್, ಅದು ಎಷ್ಟು ಅದ್ಭುತವಾಗಿ ಮಾಡಿದ ಡೈರೆಕ್ಟ್ರು ಅಂತಂದರೆ, ಅದೇ ಥರ ನಮ್ಮ ಕತ್ರಿ ಸರ್ ಮ್ಯೂಸಿಕ್ ಹಾಗೆ ತೊಗೊಂಡೋಗಿದ್ದಾರೆ, ತೇಲ್ಸಿದ್ದಾರೆ. ತುಂಬ ಫೀಲ್ ಆಗೋ ಥರ ಮ್ಯೂಸಿಕ್ ಕೊಟ್ಟಿದ್ದಾರೆ. ಒಂದು ಸಿಂಪಲ್ ಕಥೆನ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ಈ ಒಂದು ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಎಸ್ಪೆಷಲಿ ಮಕ್ಕಳಿಗೆ ಅಂತ ಈ ಸಿನಿಮಾ ಮಕ್ಕಳು ನೋಡ್ಬೇಕು, ಯಾಕಂದರೆ ಜೀವನದ ಒಂದು ಮೌಲ್ಯಗಳನ್ನ ಅರ್ಥ ಮಾಡ್ಕೋಬೋದು. ಸೊ ಅಂಥ ಒಂದು ಸಿನಿಮಾ. ನಮಗೆ ಒಂಥರ ಕತೆ ಹೇಳೋಂಗಿಲ್ಲ, ಬಟ್ ಎಷ್ಟು ಬೇಜಾರಾಯಿತು ನಮಗೆ 200 ರೂಪಾಯಿ ಕೊಟ್ಬಿಡ ನಾವೇ ಅನ್ಸ್ಬಿಟ್ಟಿತ್ತು, ಅಷ್ಟು ಫೀಲ್ ಆಗೋಯ್ತು. ತುಂಬ ಅದ್ಭುತವಾಗಿ ಮಾಡಿದ್ದಾರೆ, ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಆ ಕೊಂಡೇಶ್ ಏನೋ ಪಾತ್ರ ಅಂತೂ ತುಂಬ ಚೆನ್ನಾಗಿದೆ, ತುಂಬ ಅದ್ಭುತವಾಗಿ ಅಭಿನಯಿಸಿದ್ದಾರೆ. ನಮಗೆ ನಮ್ಮ ಜೂನಿಯರ್ ಅಪ್ಪು ಸರ್ ನೋಡೋದಂಗಾಯಿತು, ಅಷ್ಟು ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅಫ್ಕೋರ್ಸ್ ಎಲ್ಲ ಕಲಾವಿದರು ಅಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ದ ಡೈರೆಕ್ಟರ್. ಕತೆ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸಿಂಪಲ್ ಕತೆ, ಬಟ್ ಎಕ್ಸ್ಟ್ರಾರ್ಡಿನರಿ ಆಗಿ ತೋರಿಸಿದ್ದಾರೆ. ದಯವಿಟ್ಟು ಮಕ್ಕಳು ಮರಿ ಎಲ್ಲರಿಗೂ ಈ ಒಂದು ಸಿನಿಮಾ ತೋರಿಸ್ಬೇಕು. ಈ ಸಿನಿಮಾ ಮಿಸ್ ಮಾಡ್ಕೊಬೇಡಿ. ಇಟ್ಸ್ ಅ ಮಸ್ಟ್ ವಾಚ್ ಸಿನಿಮಾ. ಇಂಥ ಒಳ್ಳೊಳ್ಳೆ ಸಿನಿಮಾಗಳು, ಮಕ್ಕಳ ಸಿನಿಮಾಗಳು ಆದಷ್ಟು ಜಾಸ್ತಿ ಬರಬೇಕು. ಕನ್ನಡ ಸಿನಿಮಾಗಳು ಹಾಗೆ ಹೀಗೆ ಅನ್ನೋಕ್ಕಿಂತ ಇಂಥ ಸಿನಿಮಾಗಳು ನೋಡಿದ್ರೆ, ಇಂಥ ಸಿನಿಮಾಗಳನ್ನ ಅದನ್ನ ನಿಲ್ಲಿಸಬೇಕು. ಸೊ ಆಲ್ ದ ಬೆಸ್ಟ್ ಫಾರ್ ದ ಎಂಟೈರ್ ಟೀಮ್. ಸಿನಿಮಾ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿ. ಥ್ಯಾಂಕ್ ಯು. ಆಗಿರೋ ಚಿತ್ರ ಯಾವುದೋ ತಂದೆ ತಾಯಿಗಳಿಗೆ ಅಥವಾ ಕುಟುಂಬಕ್ಕೆ ಒಂಥರ ಮುಜುಗರ ತರುವಂತಹ ಸೀನ್ಗಳು ಯಾವುದೂ ಇಲ್ಲ. ಮಕ್ಕಳು, ತಂದೆ ತಾಯಿ, ತಾತ ಅಜ್ಜಿ, ಒಂದು ಸಂಪೂರ್ಣ ಕುಟುಂಬ ನೋಡಬೇಕಾಗಿರುವಂತಹ ಒಂದು ಅತಿ ಅದ್ಭುತವಾಗಿರುವಂತಹ ಚಿತ್ರ. ಈ ಚಿತ್ರದಲ್ಲಿ ಕುಟುಂಬದ ಮೌಲ್ಯಗಳಾಗಿರ್ಬೋದು ಅಥವಾ ಹಳ್ಳಿ ಜೀವನ ಆಗಿರ್ಬೋದು. ಈಗ ಸಿಟಿಯಲ್ಲಿರುವಂತಹ ಎಷ್ಟೋ ಮಕ್ಕಳಿಗೆ ಇಷ್ಟೇ ಜೀವನ, ಎಲ್ಲರೂ ಡೆವಲಪ್ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಆದರೆ ಊರಲ್ಲಿ ಇವತ್ತು ಏನೇನು ಕಷ್ಟಗಳಿದೆ ಅಂತ ಈ ಒಂದು ಚಿತ್ರ ನೋಡಿದ್ರೆ ಗೊತ್ತಾಗುತ್ತೆ. ತಪ್ಪದೆ ಎಲ್ಲರೂ ಕುಟುಂಬ ಸಮೇತ ನೋಡಬೇಕಾಗಿರುವಂತಹ ಚಿತ್ರ. ತಪ್ಪದೆ ಎಲ್ಲರೂ ಬಂದು ನೋಡಿ. ಆಯ್ತು, ಸಂಜೆ ಹೆಂಗೆ ಹೋಗ್ತೀಯ, ಎಲ್ಲಿ ಕಳಿಸ್ಬೇಕು ನಿಮ್ಗೆ ಗೊತ್ತಿಲ್ಲ. ಸೀಟ್ ಮಾಡ್ಕೊಳ್ತೀರ, ನಾನು ಅಲ್ಲಾಡಿಸ್ತೀನಿ ಅವಾಗ. ನಾನು ಅಲ್ಲಿ ಬರಲ್ಲ, ನಿಮ್ಮನ್ನು ಅಷ್ಟೇ ಕಳಿಸೋದು. ಯಾಕಂದರೆ ಇಂಥ ಒಂದು ಸಬ್ಜೆಕ್ಟ್ ಇಟ್ಸ್ ಸೋ ನ್ಯಾಚುರಲ್, ಸಿಂಪಲ್ ಆಗಿ ಒಂದು ಹಳ್ಳಿ ಕತೆ, ಆ ಇನೋಸೆನ್ಸು, ಆ ಮಕ್ಕಳು ಅದೆಷ್ಟು ಚೆನ್ನಾಗಿ ಡೆಪಿಕ್ಟ್ ಮಾಡಿದ್ದಾರೆ. ನನ್ನ ಫಿಲಮ್ ನೋಡ್ತಾ ಐ ಪ್ಲೇಸ್ಡ್ ಮೈ ಸೆಲ್ಫ್ ಇನ್ ದ ಕ್ಯಾರೆಕ್ಟರ್ಸ್. ಯಾಕಂದರೆ ಅಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ದ ಸ್ಟೋರಿ ಇಟ್ ಸೆಲ್ಫ್ ಇಸ್ ಅ ರೋಲರ್ ಕೋಸ್ಟರ್. ತುಂಬ ಚೆನ್ನಾಗಿ ಅವ್ರವ್ರ ಪಾತ್ರನ ನಿಭಾಯಿಸಿದ್ರು. ಆ್ಯಂಡ್ ಆ ಶಾರ್ಟ್ಸ್ ಆಗಲಿ, ವಿಜುವಲ್ಸ್ ಅಮೇಝಿಂಗ್ ಆಗಿತ್ತು. ಒಂದು ಹಳ್ಳಿ ಚಂದನ ತೋರಿಸಿದ್ರು. ಆ್ಯಂಡ್
both the rock stars, Kosudi and Kundesi, Kundesi and Kosudi, lovely characters. I wish the best to the team and loved it. Thank you so much. ಅದರಲ್ಲಿ ಬದುಕಿದೆ, ಜೀವನ ಇದೆ, ಇನ್ನೋಸೆನ್ಸ್ ಇದೆ, ಬಡತನ ಇದೆ, ಎಲ್ಲವೂ ಇದೆ. ಸೊ ಒಂದು ಕೃಷ್ಣ ಮತ್ತು ಅರ್ಜುನನ ಪಾತ್ರನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂತ ನನಗನ್ನಿಸ್ತು ಸಿನಿಮಾ ನೋಡಿದಾಗ. ಎಲ್ಲ ದೊಡ್ಡ ದೊಡ್ಡ ಸಿನಿಮಾಗಳು, ಚಿಕ್ಕ ಸಿನಿಮಾಗಳು ಅಂತ ಯಾವುದಿಲ್ಲ, ಕತೆ ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾನ ನೋಡಬೇಕು ಆ್ಯಂಡ್ ಹೊಸೊಬ್ಬರಿಗೆ ಎನ್ಕರೇಜ್ ಮಾಡಿದೆ. ಸಾಲೆ ಯಾಕಂದ್ರೆ ಅಷ್ಟು ಅಂದರೆ ಎಲ್ಲ ನಮ್ಮ ಕಣ್ಮುಂದೆನೇ ನಡೆದಂತ ಅನ್ನಿಸ್ತದೆ. ಅದರಲ್ಲಿ ಆ ಮ್ಯೂಸಿಕ್, ಅದು ಮನಸ್ಸಿಗೆ ತಟ್ಟಂಥ ಮ್ಯೂಸಿಕ್, ಜೀವನ ಎಷ್ಟು ಅಮೂಲ್ಯ ಅನ್ನೋದು ತೋರಿಸ್ಕೊಟ್ರೆ. ತಾಯಿ ಸೆಂಟಿಮೆಂಟ್, ಇಮೋಷ್ನಲ್, ಅಪ್ಪ ಭಯದ್ರೊಳಗೂ ಒಂದು ಪ್ರೀತಿ ಅದಂತ ತೋರಿಸ್ಕೊಟ್ರೆ. ಒಟ್ಟಿನಲ್ಲಿ ಸಿನಿಮಾ ಭಾಳ ಚಲೋ ಮೂಡ್ ಬಂದದ. ಈ ಸಿನಿಮಾ ತಂಡಕ್ಕೆ ಒಳ್ಳೆಯದಾಗಲಿ. ಸ್ಪೆಷಲಿ ಮಕ್ಕಳು ಬಂದು ಈ ಸಿನಿಮಾ ನೋಡಬೇಕು. ಚಿತ್ರತಂಡದವರು ಮಕ್ಕಳಿಗೋಸ್ಕರ ಏನಾದರೂ ಟಿಕೆಟಲ್ಲಿ ಡಿಸ್ಕೌಂಟ್ ಕೊಟ್ಟರೆ ಭಾಳ ಚಲೋ ಆಗ್ತದೆ. ಇನ್ನೊಂದು ಹಾಲಿನ ಪೌಡ್ರ್ ತಿಂದ್ರೆ ಬೆಳಗಾಗ್ತಾರಂತ ಈ ಸಿನಿಮಾಯಿಂದ ಗೊತ್ತಾಯಿತು. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ಲರೂ ಬಂದು ಈ ಸಿನಿಮಾ ನೋಡಿ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಮೊದಲನೇದಾಗಿ ನನ್ನ ಈ ಪಾತ್ರಕ್ಕೆ ಆಯ್ಕೆ ಮಾಡಿದಾಗ ನನ್ನ ಬಗ್ಗೆ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ. ಬಟ್ ಡೈರೆಕ್ಟರ್ ಸರ್ ಆಲ್ರೆಡಿ 100% ನನ್ನ ಬಗ್ಗೆ ಕಾನ್ಫಿಡೆನ್ಸ್ ಇಟ್ಟಿದ್ದರು. ಸೊ ಇಡೀ ತಂಡಕ್ಕೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನನ್ನು ಇಲ್ಲಿ ಕ್ಯಾಸ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಇದೊಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಬಿಕಾಸ್ ನಾವೆಲ್ಲರೂ ಅಷ್ಟೇ ಯಾವುದೋ ಟೈಮ್ ಪಾಸಿಗೆ ಎಷ್ಟೇ ಮೂವಿ ನೋಡಿದ್ರು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ನೋಡಬೇಕು ಅಂತ ಎಷ್ಟೋ ಸರಿ ಅಂದ್ಕೊಂಡಿದ್ದಿದೆ. ಸೊ ಈಗ ಅದು ಬಂದಿದೆ, ಆದರೆ ಅದು ಜನಕ್ಕೆ ತಲುಪಬೇಕು ಅನ್ನೋದೇ ನಮ್ಮೆಲ್ಲರೂ ಆಶಯ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇಷ್ಟಪಡ್ತೀನಿ. ಏನಂದರೆ ನಾನು ಆ್ಯಕ್ಚುಲಿ 15 ಮೂವೀಸ್ ಮಾಡಿದ್ದೀನಿ. ಅದರಲ್ಲಿ ಎಲ್ಲನೂ ಸೈಡ್ ಪಾರ್ಟ್ಸೇ. ಎರಡೇ ನಾನು ಈ ಥರ ಮೇಯ್ನ್ ಕ್ಯಾರೆಕ್ಟ್ರು ಮಾಡಿರೋದು. ಒಂದು 4 ವರ್ಷ ಆಯಿತು, ರಿಲೀಸ್ ಆಗಿಲ್ಲ. ನಾನು ಯಾವುದೇ ಮೂವಿ ಮಾಡಿದ್ರು ಈ ಥರ ಪ್ರೀಮಿಯರು ಆ ಥರ ಯಾವ ಮೂವಿಗೂ ನನ್ನ ಕರೆದಿಲ್ಲ. ನನಗಂತೂ ಸುತ್ತನ್ ಸರ್, ನಾನು ಅವ್ರಿಗೆ ಲೈಫ್ ಟೈಮ್ ಋಣಿಯಾಗಿರ್ತೀನಿ. ಹೇಳಿದ್ನಲ್ಲ ಆವಾಗಲೇ, ಇಷ್ಟು ಕ್ಯಾಮ್ರಾ, ಇಷ್ಟು ಮೈಕ್ಸು, ಪ್ರೆಸ್ ಮೀಟು, ಅದಕ್ಕೆಲ್ಲ ಕಾರಣನೂ ಅವರೇ. ಅದಾದಮೇಲೆ ನಮ್ಮ ಈ ವಲ್ವಾರ ಮೂವಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ನೋಡಬೇಕಾಗಿರುವಂಥ ಸಿನಿಮಾ ಇದು. ಎಲ್ಲರಿಗೂ ಕಣ್ಣಲ್ಲಿ ನೀರು ಬರ್ಸೋವಂಥ ಸಿನಿಮಾ. ಹೌಸ್ಫುಲ್ ಆಗಬೇಕು, ಟಿಕೆಟ್ ಸೋಲ್ಡ್ ಔಟ್ ಆಗಬೇಕು, ನುಗ್ಲಾಗಿ ಈ ಸಿನಿಮಾನ ನೋಡೋ ಥರ ಆಗಬೇಕು. ಮಕ್ಕಳಿಗೆ ಒಳ್ಳೆ ಮೆಸೇಜ್, ಅಪ್ಪ ಅಮ್ಮಂಗೂ ಕೂಡ. ಈ ಹೊಸ ಒಂದು ಪ್ರಯೋಗನ ಖಂಡಿತವಾಗಿಯೂ ಅವರು ಧೈರ್ಯ ಮಾಡಿರೋದಕ್ಕೆ ಐ ಸೇ ಥ್ಯಾಂಕ್ ಯು. ಬಿಕಾಸ್ ನಾವು ನೋಡೇ ಇಲ್ಲ, ಸುಮಾರು ದಿನ ಆಯಿತು ಇಂಥ ಸಿನಿಮಾಗಳನ್ನ ನೋಡಿ. ಎಸ್ಪೆಷಲಿ ಅಮ್ಮ ಮಗನ ರಿಲೇಷನ್ಶಿಪ್ ಇರ್ಬೋದು. ಎಲ್ಲೋ ಒಂದು ಕಡೆ ಪೇರೆಂಟ್ಸು ಏನೋ ಬಿಹೇವ್ ಮಾಡ್ತಾ ಇರ್ತಾರೆ, ಯಾಕೆ ಅಂತ ಮಕ್ಳಿಗೆ ಅರ್ಥ ಆಗಲ್ಲ. ಬಟ್ ಎಲ್ಲೋ ಒಂದು ಕಡೆ ಟೈಮ್ಲಿ ಆ ಮೆಸೇಜ್ನ ಕೊಡ್ತಾ ದ ಫಿಲಮ್ ಈಸ್ ಎಂಡೆಡ್ ಬ್ಯೂಟಿಫುಲ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಾನಿದ್ದ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀನಿ, ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಎನ್ಕರೇಜ್ ಮಾಡಲೇಬೇಕು. ಐ ಕಂಗ್ರ್ಯಾಚುಲೇಟ್ ಹೋಲ್ ಟೀಮ್. ಎಲ್ಲರೂ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ರೆ, ಎಲ್ಲೂ ಲ್ಯಾಗ್ ಆಗಲಿಲ್ಲ. ಅಮೇಝಿಂಗ್. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ತುಂಬ ಚೆನ್ನಾಗಿದೆ. ಆಫ್ಟರ್ ಲಾಂಗ್ ಟೈಮ್ ನಾನು ಕಣ್ಣೀರು ಹಾಕಿದೆ, ಅಷ್ಟು ಭಾವುಗಳಾದೆ, ಅಷ್ಟು ಕನೆಕ್ಟ್ ಆಯಿತು. ಫಸ್ಟ್ ಟೈಮ್ ಡೈರೆಕ್ಟರ್ ಸುತನ್ ಗೌಡ ಅವರು ತುಂಬ ಚೆನ್ನಾಗಿ ಒಳ್ಳೆ ಸ್ಟೋರಿನ ಇಟ್ಕೊಂಡು ಮೂವಿ ತೆಗೆದಿದ್ದಾರೆ. ಇಡೀ ಫ್ಯಾಮಿಲಿ ಕೂತು ಆರಾಮಾಗಿ ಚಿಲ್ಲಾಗಿ ನೋಡುವಂಥ ಸಿನಿಮಾ. ಹಳ್ಳಿ ಸೊಗಡು, ಭಾಷೆ, ಸಂಗೀತ ನಿರ್ದೇಶನ ಕದ್ರಿ ಮಣಿಕಾಂತ್ ಅವರು ಎಷ್ಟು ಬ್ರಿಲಿಯಂಟಾಗಿ ಮಾಡಿದ್ದಾರೆ ಅಂದರೆ, ಐ ಥಿಂಕ್ ಆ ಮ್ಯೂಸಿಕ್ಕಿಂದನೇ ಅಷ್ಟು ಎಮೋಷನ್ಸ್ ಇನ್ನೂ ಜಾಸ್ತಿ ಫ್ಲೋ ಆಗುತ್ತೆ. ಬ್ಯೂಟಿಫುಲ್ ಸಾಂಗ್, ಗೌರ ಸಾಂಗ್, ಮತ್ತು ಇಡೀ ಸಿನಿಮಾದ ಮ್ಯೂಸಿಕ್ ಸಖತ್ ಇಷ್ಟ ಆಯಿತು ನನಗೆ. ಸೊ ಎಲ್ಲರೂ ಬನ್ನಿ, ಸಿನಿಮಾ ನೋಡಿ. ತುಂಬ ದಿನಗಳ ನಂತರ ಒಂದು ಒಳ್ಳೆ ಸಿನಿಮಾ ಬಂದಿದೆ ಥಿಯೇಟ್ರಲ್ಲಿ, ನಾಳೆ ರಿಲೀಸ್ ಆಗ್ತಾಯಿದೆ, ಮಿಸ್ ಮಾಡಿಬಿಡಿ.